ಅಹಂಕಾರ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತದೆ. ನಾ ಶ್ರೇಷ್ಠ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಶ್ರೀಮಂತ, ನಾನೊಬ್ಬನೇ ಪ್ರವಚನಕಾರ, ನಾನು ಅನ್ನುವಂಥ ಅಹಂಕಾರ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಬಸವಣ್ಣನಿಗೆ ಒಂದು ಸಲ ಅಹಂಕಾರ ಬರ್ತದೆ. ಬರ್ತೈತಲ್ರಿ ಅಹಂಕಾರ ತಂದ್ರೆ ತಾನು ತನ್ನ ಮಾತನ್ನು ಕೇಳ್ತಾರೆ ಜನ. ಎದಕ್ಕಾಗಿ ಕೇಳ್ತಾ ಇದ್ದಾರೆ ಅಂತಂದ್ರೆ ನನ್ನ ಅಧಿಕಾರಕ್ಕಾಗಿನೇ ಕೇಳ್ತಾ ಇದ್ದಾರೋ ಅಥವಾ ನನ್ನ ಸಂಪತ್ತಿಗಾಗಿ ಕೇಳ್ತಾ ಇದ್ದಾರೋ ನನ್ನ ಜ್ಞಾನಕ್ಕಾಗಿ ಕೇಳ್ತಾರೋ ಅಂತ ವಿಚಾರ ಮಾಡುವುದಿಲ್ಲ. ಇವರೆಲ್ಲ ನನ್ನ ಮಾತು ಕೇಳ್ತಾರೆ ಅಂತಂದರೆ ನಾನು ಶ್ರೇಷ್ಠ, ನಾನು ಇಂಥವನು ಅನ್ನುವಂಥ ಭಾವನೆ ಬರ್ತದೆ. ಬಸವಣ್ಣನವರು ಕೂಡ ಅಹಂಕಾರ ಯಾಕೆ ಅಂತಂದರೆ 770 ಅಮರಂಗಣಗಳೆಲ್ಲ ಅವ್ರು ಹೇಳ್ದಂಗೆ ಕೇಳ್ತಿತ್ತು. 1,96,000 ಜನ ಅಮರಗಣಗಳೇನಾದ್ರಲ್ಲ ಆ ಗಣಗಳಿಗೆ ಪ್ರಸಾದವನ್ನು ಮಾಡಿಸ್ತಿದ್ದ ದಿನನಿತ್ಯ. ಸೂಕ್ಷ್ಮ ಅಹಂಕಾರ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೆ. ನಾರದನಿಗೂ ಅಹಂಕಾರ ಬಂದಿತ್ತು ಒಂದು ಸಲ. ನಾರದನಿಗೂ ಅಹಂಕಾರ ಹೆಂಗೆ ಬಂದಿತ್ತಂದ್ರೆ ಇಡೀ 3 ಲೋಕವನ್ನು ಸಂಚಾರ ಮಾಡುತ್ತಾ ಸತತವಾಗಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ನಾವೊಬ್ಬನೇ ಅನ್ನುವಂಥ ಭಾವನೆ ಬಂದಿತ್ತು. ಗೊತ್ತಲ್ಲ, ಸತತವಾಗಿ ತಾಳ ತಂಬೂರು ಇಟ್ಕೊಂಡು ನಾರದ ಮಹರ್ಷಿ ನಾರಾಯಣ 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 ಅಂತಿದ್ದ. ಹೀಗೆ ನಾರದನಿಗೆ ಕೂಡ ಅಹಂಕಾರ, ದೇವತೆಗಳಿಗೂ ಅಹಂಕಾರದಂದ್ರೆ ನಮ್ಮಂಥ ಸಾಮಾನ್ಯ ಜನರಿಗೆ ಅಹಂಕಾರ ಬರದೇ ಇರ್ತೈತೆ. ಈ ಸಲ ನಮ್ಮ ಹೊಲಕ್ಕೆ ಮಲ್ಲಯ್ಯನ ಆಶೀರ್ವಾದದಿಂದ ನಮ್ಮ ಹೊಲ 100 ಚೀಲ ಬೆಳೆದೈತಿ ಅಲ್ಲ ಅಂತೇಳಿ. ಅದೇ 10 ಚೀಲಕ್ಕೆ ಬಂತಂದ್ರೆ ಏನು ಮಾಡಲಿ, ಮಲ್ಲಯ್ಯ ಆಶೀರ್ವಾದ ಮಾಡಿಲ್ಲ ಅನ್ನಂಗಿಲ್ಲ. ಬೆಳೆದಿದ್ರೆ ನಮ್ಮ ಮೇಲೆ ಹೇಳೋದು, ಬೆಳೆದೇ ಇದ್ರೆ ಮಲ್ಲಯ್ಯನ ಮೇಲೆ ಹೇಳೋದು. ನಾನು 100 ಚೀಲ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿನ ಗೊತ್ತಾ? ಒಂದು ಕಸ ಹುಲ್ಲು ಕಡ್ಡಿ ಏಳಲಾರ್ದಂಗೆ ಮಾಡೀನಿ, ಗೊಬ್ಬರ ಹಾಕೀನಿ. ಅದು ಆಲೋಟ್ ಏನಂತಾರೆ ಅದಕ್ಕೆ, ರೌಂಡ್ ಅಪ್ ಹುಲ್ಲು ಏಳಲಾರ್ದಂಗೆ ರೌಂಡ್ ಅಪ್ ಮಾಡೀನಿ. ಮಾಡೀನಿ ಅಂತ ಬಂದೈತಿ ಅನ್ನೋದು. ಯಾವಾಗ ಕಡಿಮೆ ಆಗ್ತದ ಮಲ್ಲಯ್ಯ ಯಾಕೋ ಈ ಸಲ ನನಗೆ ಹೊಲ್ದಾಗ ಬೆಳೆನೇ ರಾಶಿನೇ ಜಾಸ್ತಿ ಮಾಡಿಲ್ಲ ಅಂತ ಅಂತೆ. ನಾರದನಿಗೆ ಅಹಂಕಾರ ಬಂದಿತ್ತು. ಹರಿಗೆ ವಿಷ್ಣು ಗೊತ್ತಾಯಿತು, ಇವನ ಅಹಂಕಾರ ಭಾಳ ಕಾಣಕತ್ತೈತಿ, ಸತತ ನಾರಾಯಣ ನಾರಾಯಣ ಸ್ಮರಣೆ ಮಾಡ್ತಾನಂತೇಳಿ ಭಗವಂತನಿಗೆ ಗೊತ್ತಾಗಿ ನಾರದನಿಗೆ ಒಂದು ಸಲ ಕರಿತಾನೆ, ಬಾರಪ್ಪ ಇಲ್ಲಿ ಅಂತ. ಬಾ ಅಂತೇಳಿ ಕರೆದು ಬಿಟ್ಟು ಅವನಿಗೆ ಹೇಳ್ತಾನೆ, ಬಾಯ್ ಗುಣಿಕಿ ಅಂತ ಊರದ. ಆ ಊರಲ್ಲಿ ಒಬ್ಬ ರೈತ ಇದ್ದಾನೆ. ಅವನ ಹತ್ತಿರ ಹೋಗಿ ಅವನು ಒಂದು 24 ಗಂಟೆ ಅವನ ಹತ್ತಿರ ಇರು. ಅವನು ಏನು ಮಾಡ್ತಾನೆ ನನಗೆ ಬಂದು ಹೇಳಬೇಕು. ಗುಣಿಕೆ ಎನ್ನುವ ಊರಿಗೆ ಹೋಗಿ ಅಲ್ಲಿ ಒಬ್ಬ ರೈತ ಇದ್ದಾನೆ. ಆ ರೈತನ ಜೊತೆಗೆ ಇದ್ದು ಅವನು ಬೆಳಗಿನಿಂದ ಸಂಜೆವರೆಗೆ ಏನು ಮಾಡ್ತಾನೆ ಅದು ಬಂದು ಹೇಳಂದಾಗ ಆಗಲಿ ಅಂತ ನಾರದ ಬರ್ತಾನೆ. ಆ ರೈತ ಮುಂಜಾನೆ ಹೇಳ್ತಾನೆ, ಶಿವ ಅಂತ ಪರಮಾತ್ಮ ಮಲ್ಲಯ್ಯನ ಸ್ಮರಣೆ ಮಾಡ್ಕೊಂಡು ಹೇಳ್ತಾನೆ. ತನ್ನ ಕೆಲಸವನ್ನು ಮಾಡಿ ಮುಂಜಾನೆ ತನ್ನ ಶೌಚಾದಿ ಕ್ರಿಯೆ ಎಲ್ಲ ಮುಗಿಸಿ ಪ್ರಸಾದ ಮಾಡಿ ಹೊಲಕ್ಕೆ ಹೋಗ್ತಾನೆ. ಹೊಲದಲ್ಲೆಲ್ಲ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬರ್ತಾನೆ. ಮತ್ತು ಕೈಕನ ಮಗ ತಿಳ್ಕೊಂಡು ಮಲ್ಲಯ್ಯ ಶಿವ ಅಂಥೇಳಿ ಊಟ ಮಾಡಿ ಶಿವ ಅಂತೇಳಿ ಮಾಡ್ಕೊಂಡ್ಬಿಡ್ತಾನೆ. ಇದನ್ನು ಹೋಗಿ ಪರಮಾತ್ಮ ಹೇಳ್ತಾನೆ, ನೋಡು ಪರಮಾತ್ಮ ನೀ ಹೇಳ್ದಂಗೆ ನಾನು ಹೋಗಿ ಬಂದೀನಿ. ಆತೇನು ಮಾಡ್ತಾನೆ, ಮುಂಜಾನೆ ಹೇಳ್ತಾನೆ ತನ್ನ ಕೆಲಸವನ್ನು ಹೇಳುವಾಗ ಒಂದು ಸಲ ಶಿವ ಅಂತಾನೆ, ತನ್ನ ಕೆಲಸ ಎಲ್ಲ ಮುಗಿಸೋತಾನೆ, ಹೊಲಕ್ಕೆ ಹೋಗ್ತಾನೆ, ಮತ್ತು ರಾತ್ರಿ ಬರ್ತಾನೆ, ಎಲ್ಲ ಕೆಲಸ ಮುಗಿಸೋತಾನೆ, ಶಿವ ಅಂತೇಳಿ ಮಲ್ಕೋತಾನೆ. ಹೌದಾ ಅಂತ, ನಿನಕ್ಕಿಂತ ಶ್ರೇಷ್ಠ ಅಂತ, ನಿನಕ್ಕಿಂತ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಬಂದು ಹ್ಯಾಂಗೆ ಅಂತ ಕೇಳ್ತೀವಿ. ಒಂದು ಸ್ವಲ್ಪ ಬಾಯಿಲಿ ಅಂತೇಳಿ ಒಂದು ಪಾತ್ರೆಯನ್ನು ಕೊಡ್ತಾನೆ. ಪಾತ್ರೆ ತುಂಬೆಲ್ಲ ಎಣ್ಣೆಯನ್ನು ಹಾಕಿ, ನೋಡಪ್ಪ ಈ ಪಾತ್ರೆಯನ್ನು ಈ ಜಗತ್ತಿನ ಒಂದು ಸುತ್ತ ಹಾಕು. ಈ ಪಾತ್ರೆ ತಗೊಂಡು ಜಗತ್ತಿನ ಸುತ್ತ ಹಾಕು, ಆದರೆ ಒಂದು ಹನಿ ಎಣ್ಣೆಯನ್ನು ಕೆಳಗೆ ಬೀಳಬಾರ್ದು. ಈ ಪಾತ್ರೆಯಿಂದ ಕೆಳಗೆ ಒಂದು ಹನಿ ಕೂಡ ಎಣ್ಣೆ ಬೀಳಬಾರ್ದು ತಂದಾಗ ಆಗಲಿ ಅಂತ ಪರಮಾತ್ಮ ಆ ಒಂದು ಪಾತ್ರೆ ಕೊಟ್ಟು ಅದರ ಎಣ್ಣೆ ಹಾಕಿ ಪಾತ್ರೆ ಹಿಡ್ಕೊಂಡು ಹಿಂಗೆ ತಿರುಗಿ ಬಂದ. ಈಗ ನೀನು ಎಣ್ಣೆ ಪಾತ್ರೆ ಹಿಡ್ಕೊಂಡು ಬರುವಾಗ ನನ್ನ ಸ್ಮರಣೆ, ನನ್ನ ನೆನಪು ಏನಾದರೂ ಬಂತಾ ಅಂತ ಕೇಳ್ತಾನೆ.
ಇಲ್ಲ ಪರಮಾತ್ಮನ, ಇಲ್ಲ ಬರಲಿಲ್ಲ. ಯಾಕಂದರೆ ಎಣ್ಣೆಯಲ್ಲಿ ನಿನ್ನ ಸ್ಮರಣೆ ಮಾಡೋದ್ರಿಂದ ಎಲ್ಲ ಎಣ್ಣೆ ಬಿದ್ದು ಹೋಗ್ತದನ್ನೋ ಭಾವನೆಯಿಂದ ನಿನಗೆ ಮರೆತಿದ್ದೇನೆ. ಎಣ್ಣೆ ಎಲ್ಲಾದರೂ ಒಂದು ಹನಿ ಕೆಳಗೆ ಬಿದ್ದರೆ ನಿನಗೆ ಬೈತೀಯ, ನಿನ್ನ ಬ್ಯಾಡ್, ನಿನ್ನ ಚಲಬಾರ್ದು ಅಂತ ಹೇಳಿದ್ದಿ. ಅದಕ್ಕೆ ನಾನು ಅದ ಕಡೆ ಗಮನ ಕೊಟ್ಟಿದ್ದೆ, ಆ ಕಡೆ ನನ್ನ ಲಕ್ಷ್ಯ ಇತ್ತು. ಅದೇ ನೋಡಪ್ಪ, ಒಂದು ಪಾತ್ರೆಯನ್ನು ಹೊತ್ತಿರ್ತಕ್ಕಂಥವು ನೀನು ಕ್ಷಣಾರ್ಧದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಮರೆತಿ ಇಡೀ ಕುಟುಂಬವನ್ನು ಹೊತ್ತಿರ್ತಕ್ಕಂಥವನು ಒಬ್ಬ ರೈತ ಶ್ರೇಷ್ಠ, ಒಂದು ಪಾತ್ರೆ ಹೊತ್ಕೊಂಡವ ನೀ ಶ್ರೇಷ್ಠ ಅಂತ ಕೇಳ್ತಾನೆ ಪರಮಾತ್ಮ. ಗಂಡ ಹೆಂಡತಿ ಸಂಬಂಧಿಕರು ಬಂಧು ಬಳಗ ಮನೆ ಹೊಲವನ್ನು ಹೊತ್ತುಕೊಂಡಿರ್ತಕ್ಕಂಥ ರೈತ ಮುಂಜಾನೆ ಒಂದು ಸಲ ಶಿವ ಅಂತಾನೆ, ರಾತ್ರಿ ಒಂದು ಸಲ ಶಿವ ಅಂತಾನಂದರೆ ಅವನು ಶ್ರೇಷ್ಠ. ಒಂದು ಕ್ಷಣಾರ್ಧದಲ್ಲಿ ಹಿಂಗೆ ಸುತ್ತ ಹಾಕೊಂಡು ಬರಬೇಕು ಅನ್ನೋ ಪಾತ್ರೆ, ಕೇವಲ ಒಂದು ಪಾತ್ರೆ ಹೊತ್ತೀನಿ, ಯಾವುದು ಶ್ರೇಷ್ಠ? ಆಗ ಪರಮಾತ್ಮನಿಗೆ ಗೊತ್ತಾಯ್ತು, ನಾರದನಿಗೆ. ಯಾಕಂತಂದರೆ ನಾನು ಸತತವಾಗಿ ನಾರಾಯಣ ನಾರಾಯಣ ಅಂತ ತಾಳ ತಂಬೂರು ಇಟ್ಕೊಂಡು 3 ಲೋಕದಲ್ಲಿ ಸುತ್ತಾ ಇದ್ದೀನಿ. ಅದಕ್ಕೆ ನನಗೆ ಅಹಂಕಾರ ಬಂದಿತ್ತು ಪರಮಾತ್ಮ. ಈಗ ರೈತನಿಂದ ನನಗೆ ಕಲಿಸ್ಕೊಟ್ಟಿಲ್ಲ ಅಂಥೇಳಿ ನಮಸ್ಕಾರ ಮಾಡಿ ತನ್ನ ಅಹಂಕಾರವನ್ನು ಕಳ್ಕೊಳ್ತಾನೆ. ಇದು ಅಹಂಕಾರ. ಒಂದೊಂದ್ಸಲ ನಮ್ಗೆ ಅನ್ನಿಸ್ತದ, ಒಬ್ಬ ಹೆಣ್ಮಗಳು ಅಹಂಕಾರದಿಂದ ಕೂಡಿರ್ತಕ್ಕಂಥವ್ರು. ಒಬ್ಬ ಹೆಣ್ಮಗಳು ಏನು ಮಾಡಿಲ್ಲ ಅಂದರೆ ಸೌಕಾರ್ತಿ, ದೊಡ್ಡ ಸೌಕಾರ್ತಿ ಹೆಣ್ಮಗಳು, ಶ್ರೀಮಂತೆ. ಆಕೆಯ ಮನೆಯಲ್ಲಿ ದಿನನಿತ್ಯ ಒಬ್ಬ ಹೆಣ್ಮಗಳು ಕೆಲಸಕ್ಕೆ ಬರ್ತಿದ್ರು ಹೋಗ್ತಿದ್ರು, ಕೆಲಸಕ್ಕೆ ಬರ್ತಿದ್ರು ಹೋಗ್ತಿದ್ರು, ಕೆಲಸ ಮಾಡ್ತಿದ್ರು ಹೋಗ್ತಿದ್ರು ಹೆಣ್ಮಗಳು. ಏನೆಲ್ಲ ಆ ಕೂಲಿ ಹೆಣ್ಮಗಳೇ ಮಾಡ್ತಿದ್ದಳು. ಈಕೆ ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ರು. ಒಂದು ದಿವಸ ಏನಾಯಿತು ಅಂದ್ರೆ, ಈ ಕೂಲಿ ಮಾಡ್ತಕ್ಕಂಥ ಹೆಣ್ಮಗಳ ಮನೆಗೆ ಬೀಗರು ನೆಂಟರು ಸಂಬಂಧಿಕರು ಬಂದೇ ಬರ್ತಾರಲ್ಲ. ಆಗ ಈಕೆ ಅಂತಾಳೆ, ಯಜಮಾನತಿ ಮಾಲಕ್ರೆ ಸೌಕರ್ತಿ, ಹೆಣ್ಮಗಳಿಗೆ ಹೇಳ್ತಾಳೆ, ನಾವು ಇವತ್ತು ಸ್ವಲ್ಪ ಮನೆಗೆ ನೆಂಟರು ಬೀಗರು ಬಂದಾರ, ಅದಕ್ಕೆ ಸ್ವಲ್ಪ ಇವತ್ತು ಬರೋಕ್ಕಾಗಲ್ಲ, ಅದಕ್ಕೆ ಕ್ಷಮೆ ಮಾಡು ಅಂತ ಕೇಳ್ತಾರೆ. ಆಯ್ತು ಬಿಡು, ಹೋಗು, ನಿನಗೆ ಆಸರಿಕೆ ಬೇಸರಿಕೆ ಇರ್ತದೆ, ಬೀಗರು ನೆಂಟರು ಸಂಬಂಧಿಕರು ಬಂದಾಗ ನೀನು ಒಂದು ದಿವ್ಸ ಬಿಡಬೇಕಾಗ್ತದೆ, ಹೋಗು, ನಾ ನೋಡ್ಕೋತೀನಿ. ಈ ಹೆಣ್ಮಗಳು ನಾನು ಶ್ರೀಮಂತ ಅನ್ನುವ ಭಾವನೆ, ಅಹಂಕಾರ ಒಂದು. ನಾನು ಹಿಂಗೆ ದಾರ್ಯಾಗ ಹೊರಟಿದ್ರೆ ಸಾಕು, ಸೌಕರ್ತಿ ನಮಸ್ಕಾರ, ಮಾಲಕ್ತಿರಿ ಸ್ವಲ್ಪ ನಮಸ್ಕಾರ, ಹೆದರ್ಕೊಂಡು ದೂರ ಸರಿತಿದ್ರು. ನನಗೆ ಈ ಗಲ್ಲಿಯ ಈ ಓಣಿಯ ಈ ಊರಿನ ಜನರಿಗೆ ಹೆದರ್ತಾರೆ, ನಾನು ಸೌಕಾರ, ನಾನು ಶ್ರೀಮಂತೆ ಅನ್ನೋ ಭಾವನೆ ಆಕೆಯಲ್ಲಿತ್ತು. ಈಕೆ ಒಂದು ದಿವ್ಸ ಬಿಟ್ಟರೆ ನಾನೇ ಎಲ್ಲ ಕೆಲಸ ಮಾಡಬೇಕಂತ ಮನೆಯ ಕೆಲಸ, ಕಸ ಹುಡುಗೋದು, ಬಟ್ಟೆ ತೊಳೆಯೋದು, ಬಾಂಡೆ ತೊಳೆಯೋದು, ಅಡುಗೆ ಮಾಡೋದು ಆಕೆನೇ ಮಾಡ್ತಾ ಇದ್ರು. ಅಡುಗೆ ಮಾಡುವ ಸಂದರ್ಭದಲ್ಲಿ ಕತ್ತರಿಸ್ತಾ ಇದ್ದಾರಲ್ಲ ಉಳ್ಳಾಗಡ್ಡಿ ಈರುಳ್ಳಿ ಬೇರೆ ಉಳ್ಳಾಗಡ್ಡಿ ಬೇರೆ ಅಲ್ಲಲ್ಲ, ಎರಡು ಒಂದೇ. ಮತ್ತು ಈರುಳ್ಳಿ ಬೇರೆ ಉಳ್ಳಾಗಡ್ಡಿ ಬೇರೆ ಅಂದ್ಕೊಂಡ್ರಿ. ಅದನ್ನು ಕತ್ತರಿಸಿ ತರಕಾರಿಯನ್ನು ಕತ್ತರಿಸಿ ಹಿಂಗೆಲ್ಲ ಕೆಲಸ ಮಾಡ್ತಾಯಿದ್ದಳು. ಎಲ್ಲಿಂದ ಒಂದು ನೊಣ ಬಂದಿತ್ತು ರೀ. ಎಲ್ಲಿಂದ ಬರ್ತದೋ ಅಲ್ಲೇ ಇರ್ತದೆ, ಅಲ್ಲಿದೆ ಬರ್ತಾರೆ. ನೊಣ ಒಂದು ಹಾರಿ ಬಂದು ಆಕೆ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಹಿಂಗಾರು ಮಾಡೋಕ್ಕೆ ಕೈ ಒರೆಸ್ಕೊಳಕ್ಕಲ್ಲ, ಅಲ್ಲಿ ಸ್ವಲ್ಪ ಮುಸ್ರಿ ಹತ್ತಿತ್ತು. ಕೈಗೆ ಮಾಡುವಾಗ ಉಳ್ಳಾಗಡ್ಡೆ ಸಪ್ಪೇರು ಹತ್ತಲಿ ಏನಾರು ಹತ್ತಲಿ ಅಂತ ಹತ್ತಿತ್ತು, ಮೂಗಿಗೆ ಹತ್ತಿತ್ತು. ಆ ಮೂಗಿನ ವಾಸನೆ ಹಿಡ್ಕೊಂಡು ಆ ನೊಣ ಬಂದು ಮೂಗಿನ ಮೇಲೆ ಕೂತ್ರಿ. ಹೇಗೆ ಕೂಡ್ತು? ಮೂಗಿನ ಮೇಲೆ. ಆಕೆ ಅಂತಾಳ, ಈ ಒಂದು ಸಲ ಹಿಂಗೆ ಮಾಡ್ತಾಳೆ ಹಾರು ಹೋಗ್ತದೆ, ಮತ್ತೊಂದು ಸಲ ಹಿಂಗೆ ಮಾಡ್ತಾಳೆ ಹಾರು ಹೋಗ್ತದೆ. ಹಿಂಗೆ 8 ಸಲ ಮಾಡಿದ್ರೆ ಹಾರು ಹೋಗ್ತಿತ್ತು, ಮತ್ತು ಅಲ್ಲೇ ಬಂದು ಕೂಡ್ತಿತ್ತು. ಸಿಟ್ಟು ಹೊರಗತ್ತಕ್ಕೀಗ ಸಿಟ್ಟು ಬಂತು. ಆಕೆ ಅಂತಾಳೆ, ಇಡೀ ಊರೇ ನನ್ನ ಕಂಡ್ರೆ ಹೆದರ್ತದ, ನನಗೆ ಗೌರವ ಕೊಡ್ತಾರೆ, ನಾ ಇಂಥ ಮನೆ ಹೆಣ್ಮಗಳಿದ್ದೇನೆ, ನನಗೆ ಗೌರವ ಕೊಡ್ತಾರೆ, ಹೆದರ್ತಾರೆ. ಸಣ್ಣ ಕೀಟ ಆಗಿರ್ತಕ್ಕಂಥ ಸಣ್ಣ ಒಂದು ಪ್ರಾಣಿ ಕೀಟ, ಅದು ಹುಳ, ನನಗೆ ಹೆದರಲ್ಲ ಇದು ಅಂತ ಸಿಟ್ಟು ಬಂದು ಅಂತಾಳೆ, ನೋಡು 3 ಅಂತೀನಿ, 3 ಅನ್ನೋದ್ರಾಗ ಎದ್ರೆ ಆ ನೊಣಕ್ಕೆ ಮೂಗಿ ಮೇಲೆ ಹೇಳ್ತಾ ಇದ್ದಾಳೆ, ಕೂತ್ಕೊಂಡಿದ್ದು ಅದಕ್ಕೆ ನೋಡಿ ಹೇಳ್ತಾ ಇದ್ದಾಳೆ, 3 ಅಂತೀನಿ, 3 ಅನ್ನೋದ್ರಾಗ ಎದ್ರೆ ಸರಿ, ಇಲ್ಲ ನನ್ನ ಕೈಯಾಗ ಇಳಿಗೆ ಐತಿ, ನಿಂದ ರುಂಡ ಕತ್ತರಿಸ್ತೀನಿ ಅಂತ ರುಂಡ ಕತ್ತರಿಸ್ತೀನಿ ಅಂತಾಳೆ. 3 1
ಅಂತ ಏನು ಹೇಳ್ತೈತೆ ಅದಕ್ಕೇನು ಸಾಲಿಗೆ ಹೋಗೈತೆ ನೊಣಕ್ಕೇನು ಗೊತ್ತಂದು 1 2 ಅನ್ನೋದು ಒಂದು ಕೂಡಲೇ ಅದನ್ನು ನೋಡ್ತಾಳೆ ಸುಮ್ಮನೆ ಹಿಡ್ಗಿನ ಹಿಡ್ಕೊಂಡು ಕೂತಿದ್ದಾಳೆ 2 ಅಂತಾಳೆ ಮತ್ತು ನೊಣಕ್ಕೇನು 1 2 ಗೊತ್ತೇನು ಹೀಗಂತ 3 ಅಂತಾಳೆ ಹಿಂಗೆ ಹಾಕ್ತಾಳೆ ನೊಣ ಹಾರು ಹೋಗ್ತದೆ ಮೂಗು ಕತ್ತರಿಸಿ ಕೆಳಗೆ ಬಿಡ್ತೈತೆ ಇದು ಅಹಂಕಾರ ಇತ್ತಂದ್ರೆ ಬಡವನ ಕೋಪ ದೌಡಿಗೆ ಮೃತ್ಯು ಈಗ ಅಹಂಕಾರವನ್ನು ಬರಬಾರದು ಅನ್ನೋಗೋಸ್ಕರ ಬಸವಣ್ಣನವರಿಗೆ ಅಹಂಕಾರ ಹೊಂದಿತ್ತು ನಾನೊಬ್ಬನೇ ಭಕ್ತ ಇದ್ದೇನೆ ಇಡೀ ಕಲ್ಯಾಣ ನಾಡಿನಲ್ಲಿ ನಾನೊಬ್ಬನೇ ಇವರಿಗೆಲ್ಲ ಪ್ರಸಾದವನ್ನು 770 ಅಮರಗಣಗಳಿಗಾಗಲಿ 1,96,000 ಜನಗಳಿಗಾಗಲಿ ಪ್ರತಿನಿತ್ಯ ದಾಸೋಹ ಮಾಡಿದಂಥ ದಾಸೋಹ ಮೂರ್ತಿ ನಾನು, ಕಾಯಕ ಮೂರ್ತಿ ನಾನು. ನನ್ನ ಜನ ಎಲ್ಲ ಮಾತು ಕೇಳ್ತಾರೆ ಅನ್ನೋ ಭಾವನೆಯಿಂದ ಬಂದಿದ್ದಕ್ಕಾಗಿ ಅಲ್ಲಮ ಪ್ರಭುವಿಗೆ ಗೊತ್ತಾಗ್ತದೆ. ಅಲ್ಲಮ ಪ್ರಭು ಬರ್ತಾನೆ, ನಿಮಗೆಲ್ಲ ಗೊತ್ತಿದೆ. ಅಲ್ಲಮ ಪ್ರಭು ಬಂದಾಗ ಪ್ರಸಾದ ಸಮಯ ಪೂಜೆಯನ್ನು ಮುಗಿಸಿದ್ರು. ಅಲ್ಲಮ ಪ್ರಭು ಅಂತಾನೆ, ಪ್ರಸಾದಕ್ಕೆ ಎಡೆ ಮಾಡಿ ಬಸವಣ್ಣವರೇ, ಹೆಂಡತಿಯರಿಬ್ಬರು ಗಂಗಾಂಬಿಕೆ ನೀಲಾಂಬಿಕೆ ಎಲ್ಲರೂ ಒಂದು ಪ್ರಸಾದಕ್ಕೆ ರೆಡಿ ಅಲ್ಲಿ ಕೂತಿದ್ದಾರೆ. ಅಲ್ಲಮ ಪ್ರಭು ಮೊದಲು ಗುರುಗಳು ಊಟ ಮಾಡ್ಬೇಕು, ಆಮೇಲೆ ಎಲ್ಲ ಪ್ರಮಥ ಗಣಗಳು ಮಾಡಲಿ ಅನ್ನುವಂಥ ವಿಚಾರದಿಂದ ಬಸವಣ್ಣನವರು ಅಲ್ಲಮ ಪ್ರಭುವಿಗೆ ಸ್ನಾನ ಪೂಜೆ ಎಲ್ಲ ಮಾಡಿ ಪ್ರಸಾದಕ್ಕೆ ಎಡೆ ಮಾಡಿದ್ದಾನೆ. ಎಡೆ ಮಾಡ್ದ, ಊಟ ಮಾಡಕ್ಕೆ ಶುರು ಮಾಡ್ದ, ಸೇವನೆ ಮಾಡಕ್ಕೆ ಶುರು ಮಾಡ್ದ. ಹಾಗೆ ಬಡಿಸ್ತಾ ಹೋಗ್ತಾರೆ. ನನಗೆಲ್ಲ ಗೊತ್ತಿದೆ, ರಾಮಾಯಣದಲ್ಲಿ ಒಂದು ಘಟನೆ, ಒಂದು ಸಂದರ್ಭ ನಡೀತದ. ರಾಮ ಸೀತೆನ ಕಳ್ಕೊಂಡಿದ್ದ. ಸೀತೆಯನ್ನು ಹುಡುಕೊಟ್ಟರು ಯಾರು ನನಗೆ ಗೊತ್ತಿಲ್ರಿ, ನಿಮಗೆ ಗೊತ್ತಿಲ್ಲ. ಹನುಮಂತ ಹೇಳ್ಬೇಕು. ಹನುಮಂತ ಸೀತೆಯನ್ನು ಹುಡುಕಕ್ಕೆ ಸಹಾಯ ಮಾಡಿದ. ಹನುಮಂತನ ಸಹಾಯದಿಂದ ಸೀತೆಯನ್ನು ರಾವಣ ಜೊತೆಗೆ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದ. ಇಲ್ಲಿ ಪಟ್ಟಾಭಿಷೇಕ ಆಯಿತು. ಇದಕ್ಕೆಲ್ಲ ಯಾರು ಕಾರಣ, ಯಾರು ಸಹಾಯ ಮಾಡಿದ್ರಂತ ಹನುಮಾನನಿಗೆ, ರಾಮ ಭಕ್ತ ಅಲ್ಲ ಹನುಮಾನ. ನಂಗೆ ನೋಡ್ರಿ, ಅವ್ನಿಗೆ ನೋಡ್ಬೇಡ್ರಿ, ನಂಗೆ ನೋಡ್ರಿ, ಅವನಿಗೆ ನೋಡ್ಬೇಡ್ರಿ. ನೋಡಿಲ್ಲ, ನಾವು ನಿಮ್ಮ ಊರ್ದವ. ನಾವು 1 ತಿಂಗಳು ಇದ್ದು ಹೋಗೋ. ನಾನು ಅವ ಸೀತಾ ಮತ್ತು ಆ ರಾಮಯ್ಯ ಒಂದು ಮಾಡಲಿಕ್ಕೆ ಕಾರ್ಮಿಕ ಪುರುಷರು ಯಾರು? ಹನುಮಾನ ಪಟ್ಟಾಭಿಷೇಕ ಆದ ಒಂದು ಸಲ ಅವನಿಗೆ ಪ್ರಸಾದ ಮಾಡಕ್ಕೆ ಬಾ ಅಂತ ಕರೀತಾರೆ. ಪ್ರಸಾದ ಮಾಡಕ್ಕೆ ಬಾ ಅಂತ ಕರೆದಾಗ ಏನೆಲ್ಲ ಬಡಿಸ್ತಾ ಹೋಗ್ತಾರೆ. ಹನುಮಾನ್ ತಿಂತಾನೆ ಹೋಗ್ತಾನೆ. ತಿಂತಾ ಹೋದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಏನು ಮನೆಯಾಗೆಲ್ಲ ಖಾಲಿ ಆಗುತ್ತೆ, ಎಲ್ಲ ತಿಂತಾನೆ ಹೋಗ್ತಾ ಇದ್ದಲ್ಲ ಹನುಮಾನ್ ಅಂತೇಳಿ ವಿಚಾರ ಮಾಡಿ ರಾಮನ ಹತ್ತಿರ ಬಂದು ಕೇಳ್ತಾರೆ ಏನು ಮಾಡಬೇಕು ಅಂತ. ಆಗ ರಾಮ ಏನು ಮಾಡ್ತಾರೆ, ಉಂಡಿ ಇರ್ತದಲ್ಲ, ಉಂಡಿ ಒಳಗೆ ಏನು ಮಾಡ್ತಾರೆ, ಒಂದು ಪೇಪರ್ದಲ್ಲಿ ರಾಮ ಅಂತ ಶಬ್ದ ಬರೆದು, ಈ ಕಡೆ ನೋಡ್ರಿ, ಅವನಿಗೆ ನೋಡಿರಿ ನೀವು, ಅವನ ಒಳಗಿರುವಂಥ ನೋಡಿಲ್ಲ ನೀವು. ಅದಕ್ಕೆ ಬಹಳ ನೋಡ್ತೀವಿ. ನಂಗೆ ದಿನ ನೋಡಿ ಏನೇನು ಕತೆ. ಎಲ್ಲಿಗೆ ಬಂತ? ನೀ ನೋಡು, ಇವನೊಬ್ಬ ನೆನಪಿಟ್ಕೊಂಡು ಸಾಕಪ್ಪ. ಎಲ್ಲ ತಿಂತ ಹೋಗ್ತಾ ಇರ್ತಾನೆ. ರಾಮ ಸೀತಾ ಕೂಡ್ಲಿಕ್ಕೆ ಪಟ್ಟಾಭಿಷೇಕ ಆಗಲಿಕ್ಕೆಲ್ಲ ಸಹಾಯ ಸಹಕಾರ ಮಾಡಿದಂಥ ಹನುಮಾನನಿಗೆ ಊಟಕ್ಕೆ ಕರೆದಿರ್ತಾರೆ. ಊಟ ಮಾಡ್ತಾ ಹೋಗ್ತಾನೆ. ಎಲ್ಲ ಮುಗಿಯೋಕೆ ಬರ್ತದೆ, ಆದರೆ ಇನ್ನೂ ಬೇಕು ಅಂತಿದ್ದ. ರಾಮಗೆ ಬಂದು ಹೇಳ್ತಾರೆ, ಎಲ್ಲ ಬಡಿಸಿದೆಲ್ಲ ಖಾಲಿ ಮಾಡಗತ್ತಾನೆ, ಏನು ಮಾಡೋದು ಅಂತಂದಾಗ ಉಂಡಿ ತೊಗೊಂಡು ಬಾ ಅಂತೇಳಿ ಉಂಡಿ ತೊಗೊಂಡು ಬಂದು ಏನು ಮಾಡ್ತಾರೆ, ಉಂಡಿಯನ್ನು ಒಡೆದು ಅದ್ರಾಗ ಏನು ಮಾಡ್ತಾರೆ, ರಾಮ ಅನ್ನುವ ಪದವನ್ನು ಒಂದು ಚೀಟಿ ಮೇಲೆ ಬರೆದು ಆ ಉಂಡಿ ಒಳಗಿಟ್ಟು ಮುಚ್ಚಿ ಕೊಡ್ತಾರೆ. ಆ
ಉಂಡಿಯನ್ನು ಯಾವಾಗ ಅವನ ಕೈಗೆ ಸಿಗ್ತದೆ, ಯಾವಾಗ ತಿಂತಾನಲ್ಲ, ಆ ರಾಮ ಅನ್ನುವ ಪದ ಒಳಗೆ ಹೋದಾಗ ಆವಾಗ ಹೊಟ್ಟೆ ತುಂಬ್ತದಂತೆ. ಇದು ಹಾಗೆ ಕೃಷ್ಣನು ಕೂಡ ಪಾಂಡವರಿಗೆ ಬಟ್ಟಲು ಕೊಟ್ಟಿದ್ರು, ಪರುಷ ಬಟ್ಟಲ, ಪ್ರಸಾದ ಬಟ್ಟಲು. ಎಲ್ಲರೂ ಉಣ್ಣಾದ್ಮೇಲೆ ದ್ರೌಪದಿ ಉಣ್ಬೇಕ್ರಿ. ಎಲ್ಲರೂ ಉಂಡಾದ್ಮೇಲೆ ಹೆಂಡತಿ ದ್ರೌಪದಿ ಉಣ್ಬೇಕು. ಇಲ್ಲ ಅಂತಂದರೆ ದ್ರೌಪದಿ ಉಂಡ ಮೇಲೆ ಪಾತ್ರೆ ಖಾಲಿ, ಮತ್ತೆ ಮರುದಿವಸ ಅದರ ಪ್ರಸಾದ. ಹಾಗಂತ ಪ್ರಸಾದ ಬಟ್ಟಲವನ್ನು ಅದೇ ಪುರುಷ ಬಟ್ಟಲಾಗ್ಬಿಟ್ಟೈತೆ. ಅಂಥ ಪ್ರಸಾದದ ಮಹಿಮೆಯನ್ನು ರಾಮ ಶಬ್ದವನ್ನು ಹೋದ್ಮೇಲೆ, ಒಳಗೆ ಹೋದ್ಮೇಲೆ ಆಗ ಅವನು ಹೊಟ್ಟೆ ತುಂಬಂತೆ. ಆವಾಗ ಡೇಕರಿಕೆ ಬಂತು, ತೇಗು ಬಂತು, ಆಗ ಆನಂದ ಐತಪ್ಪ ಅಂತ. ಹಾಗೆಲ್ಲಿ ಆ ಬಸವಣ್ಣನ ಹತ್ತಿರ ಪೂಜೆ ಪ್ರಸಾದವನ್ನು ಕೂತಾಗ ಎಲ್ಲರೂ ಬಂದು ಬಡಿಸೋಕೆ ಶುರು ಮಾಡ್ತಾರೆ. ಬಡಿಸ್ತಾನೆ ಹೋಗ್ತಾರೆ. ಇನ್ನೂ ಹೊಟ್ಟೆನೇ ತುಂಬ್ತಾ ಇಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ತದೆ. ಯಾಕಂದ್ರೆ 770 ಗಣಗಳಲ್ಲಾಗಲಿ 1,96,000 ಜನದ ಪ್ರಸಾದವನ್ನು ಒಬ್ಬನೇ ತೊಗೊತಾ ಇದ್ದಾನಲ್ಲ, ಒಬ್ಬನೇ ಸ್ವೀಕರಿಸ್ತಾ ಇದ್ದಾನೆ. ಇವ ಕುಂಭಕರ್ಣ ಏನು ಅಂತ ವಿಚಾರ ಮಾಡ್ತಾರೆ. ಹಿಂಗಾದ್ಮೇಲೆ ಇನ್ನೂ ಹಾಕ್ರಿ, ಇನ್ನೂ ಬಡಿಸ್ರಿ. ನಾವು ಏನಾದರೂ ಇಟ್ಟು ತಿಂತಿದ್ದೇವೆ ತಿಳ್ಕೊಂಡು ಮನ್ಯಾಗ, ಯಾಕೋ ತಿನ್ನಾಗತ್ತನ ಕೂಳು ಜಾಸ್ತಿ ತಿನ್ನಾಗತ್ತನಂದ್ರೆ ಏನೋ ಕಾಡಾಟ ಐತಿ ಅಂತೀವಿ. ಸ್ವಲ್ಪ ತಿಂದ್ರೆ ಯಾಕತ್ತಮ್ಮ ಸ್ವಲ್ಪ ತಿಲ್ಲಗತ್ತಿಯಲ್ಲ, ಸ್ವಲ್ಪ ಉಣ್ಣಾಗತ್ತಿಯಲ್ಲ, ಏನಾಗೈತಿ ಅಂತೆ. ತಿಂದರೂ ಕಷ್ಟ, ತಿನ್ನದಿದ್ರೂ ಕಷ್ಟ. ಹಾಗಲ್ಲಿ ಅಲ್ಲಮ್ಮ ಪ್ರಭು ಹಾಗೆ ಸ್ವೀಕರಿಸ್ತಾ ಹೋಗ್ತಾನೆ, ಹಾಕ್ತಾ ಹೋಗ್ತಾರೆ. ಪ್ರಸಾದ ಮುಗೀತು, ಬಸವಣ್ಣ ಬಡಿಸುವಂತಾರೆ. ನೀಲಾಂಬಿಕೆ ಗಂಗಾಂಬಿಕೆ ಇರ್ತಾರಲ್ಲ, ಕಿವಿ ಒಳಗೆ ಬಂದು ಹೇಳ್ತಾರೆ, ಬಸವಣ್ಣವ್ರೆ ಇಲ್ಲ ಪ್ರಸಾದ ಮುಗಿದೋಗೈತಿ, ಇನ್ನೇನು ಮಾಡಬೇಕು ಅಂತಂದಾಗ ಬಸವಣ್ಣ ಶರಣಾಗತ್ತೆ ಆಗ್ತಾರೆ. ನಿಮ್ಮಲ್ಲಿ ನಾನು ನಿಮ್ಮ ಗುಣವನ್ನು, ನಿಮ್ಮ ಮಹಿಮೆಯನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನನ್ನಲ್ಲಿ ಅಹಂಕಾರ ಬಂದಿತ್ತೋ, ನಾ ಇಷ್ಟು ಜನರಿಗೆ ಪ್ರಸಾದ ಮಾಡ್ತೀನಿ, ಇಷ್ಟು ಜನ ಜಂಗಮರಿಗೆ ನಾನು ನಿತ್ಯ ದಾಸೋಹ ಮಾಡ್ತೀನಿ ಅಂತ ಅಹಂ ಅಂದು ಕಳೆಯುವಂಥದ್ದೇ ದಾಸೋಹಂ. ದಾಸ ಅಹಂ ಅಂತ ಆಗುತ್ತೆ. ಅಹಮನ್ನು ಅಳಿಯುವಂಥದ್ದೇ ದಾಸೋಹ. ಶರೀರ ದಾಸೋಹ, ಅನ್ನ ದಾಸೋಹ, ಧ್ಯಾನ ದಾಸೋಹ, ಜ್ಞಾನ ದಾಸೋಹ, ದಾನ ದಾಸೋಹ. ದಾಸೋಹಕ್ಕೆ ಇದೇ ಕೊಡಬೇಕಾಗಿಲ್ಲ. ಹಣ ಇದ್ದವರು ಹಣ ಕೊಡ್ಬೋದು, ಶಕ್ತಿ ಇದ್ದವರು ಶಕ್ತಿ ಕೊಡ್ಬೋದು, ಸೇವೆ ಮಾಡ್ತಕ್ಕಂಥವ್ರು ಸೇವೆ, ಅದೊಂದೊಂದು ದಾನ. ದಾಸೋಹದಲ್ಲಿ ಅನೇಕ ಅರ್ಥಗಳಿದ್ದಾವೆ. ನಿಮಗೆಲ್ಲ ಗೊತ್ತಿದೆ ದಾನಶೂರ ಅಂತೇಳಿ. ದಾನಶೂರ ಎನ್ನುವಂಥದ್ದನ್ನು ಕರ್ಣನಿಗೆ ಮಾತ್ರ ಸಂಬಂಧ. ಏನು ಮತ್ತೆ ಯಾರಿಗೆ ಅಂದಿದ್ದಾರೆ? ಸತ್ಯದಲ್ಲಿ ಹರಿಶ್ಚಂದ್ರ, ದಾನದಲ್ಲಿ ಕರ್ಣ. ಅವನು ಬಿಟ್ಟರೆ ಬಲಿ ಚಕ್ರವರ್ತಿ ಒಬ್ಬ ದಾನಶೂರ, ಎರಡನೇದಾಗಿ. ಅಂಥ ದಾನಶೂರ ಕರ್ಣ ವಿಚಾರ ಮಾಡಿ ನೀವೆಲ್ಲ. ಆ ದಾನ ಗುಣವನ್ನು, ಹುಟ್ಟು ಗುಣ ಅದು, ಜ್ಞಾನ ಗುಣ, ದಾನ ಗುಣ ಏನು ಅದಾವಲ್ಲ ಎಲ್ಲ ಹುಟ್ಟು ಗುಣಗಳು ರೀ. ಅಂಥ ಮಹಾಭಾರತದಲ್ಲಿ ಕರ್ಣನಿಗೆ ದಾನಶೂರ ಕರ್ಣ ಅಂತ ಎಲ್ಲರೂ ಕರಿತಿದ್ರು. ಪಾಂಡವರಿಗೆ ಸ್ವಲ್ಪ ಬಂತ್ರಿ ಒಳಗೆ ಬರ್ತೈತಲ್ಲ ಅಣ್ತಂಬರು, ಅವನಿಗೆ ಕೌರವ ಕಡೆ ಇರ್ತಕ್ಕಂಥ ಕರ್ಣನಿಗೆ ದಾನಶೂರ ಅಂತಾರಲ್ಲ, ನಮ್ಗ್ಯಾಕೆ ಅಂತ ಇಲ್ಲ. ನೋಡ್ರಿ ನಿಮ್ಗೆ ಹೇಳ್ತೀನಿ, ದಾನಶೂರ ಕರ್ಣ ಅಲ್ಲಿಕ್ಕೆ ಒಂದು ಸಲ ಅವನು ಕಟಿಂಗ್ ಮಾಡ್ಕೊಂಡು ಕೂತಿದ್ದಂತ. ಕಟಿಂಗ್ ಮಾಡ್ಕೊತ ಕೂತಾಗ ಹಡಪದವನು ಕಟಿಂಗ್ ಮಾಡ್ತಾ ಇದ್ದಾನೆ. ಒಬ್ಬ ಬಾಡ ಬ್ರಾಹ್ಮಣ ಬಂದು ಕೇಳ್ತಾನೆ, ಭವತಿ ಭಿಕ್ಷಾ ಅಂದೇ ತಂದಾಗ ಬಂಗಾರದ ಪಾತ್ರೆ ಇತ್ತಂತ, ನೀರಿಟ್ಕೊಂಡಿದ್ದ ಬಂಗಾರ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದ ಕರ್ಣ. ಅದನ್ನು ಏನು ಮಾಡ್ತಾನಂದರೆ ಎಡಗೈಯಿಂದ ಕೊಡ್ತಾನೆ. ಎಡಗೈಯಿಂದ ಕೊಟ್ಟಾಗ ಆಗ ಅವ ದಾನ ಕೇಳುವಾಗಲಿ ಇವ ಹಡಪದವನು, ಮಹಾರಾಜರೇ ಎಡಗೈಯಿಂದ ಕೊಡ್ತಾ ಇದ್ರಿ ಅಂತಾನೆ. ಎಡಗೈಯಿಂದ ಕೊಡ್ತಾ ಇದ್ರಿ ಅಂದಾಗ ಆಗ ಒಂದು ಕರ್ಣ ಒಂದು ಮಾತು ಹೇಳ್ತಾನೆ, ನೋಡಿ ದಾನ ಕೊಡೋದು ಮುಖ್ಯ, ಅದು ಎಡಗೈ ಬಲಗೈ ಮುಖ್ಯ ಅಲ್ಲ. ಈ ಎಡಗೈಯಿಂದ ಬಲಗೈ ಹೋಗುವ ತನಕ ಮನಸ್ಸು ಬದಲಾವಣೆ ಆದರೆ ಏನು ಮಾಡ್ತೀರಿ, ಇದು ಕೊಟ್ಟಿದ್ದು ತೊಗೊಂಡು ಹೋಗುವಂತಂತಾನೆ. ಎಂಥದ್ದು ಅದ್ಭುತ ಮಾತು.
ಎಡಗೈಯಿಂದ ಬಲಗೈ ಬರೋದ್ರೊಳಗೆ ಮನಸ್ಸು ಬದಲಾವಣೆ ಆಯ್ತಂದ್ರೆ ಬಂಗಾರದ ಬಟ್ಲದ ಹ್ಯಾಂಗೆ ಕೊಡಲಿ ಅನ್ನೋ ಭಾವನೆ ಬಂದ್ರೆ, ಎಡಗೈಯಿಂದ ಬಲಗೈ ಬರುವವರೆಗೆ ಮನಸ್ಸು ಬದಲಾವಣೆ ಆಗ್ತದ. ಕೊಟ್ಟು ತೊಗೊಂಡು ಹೋಗುವಂತಾನೆ ಕರ್ಣ. ಅಂಥ ಒಳ್ಳೆಯ ಗುಣ ಈ ಪಾಂಡವರಿಗೆಲ್ಲ ಸ್ವಲ್ಪ ಇದು ಆಯಿತು, ಇರುಸು ನಮ್ಮವನೇ ಇದ್ದಾನೆ. ಆದರೆ ಅಣ್ಣತಮ್ಮರು ಕೌರವ ಪರವಾಗಿರ್ತಕ್ಕಂಥ ಕರ್ಣನಿಗೆ ದಾನಶೂರ ಅಂತಾರೆ. ಇವ್ರಿಗೆ ಆಸೆ ಬರ್ತದೆ, ನಾವು ದಾನಶೂರ ಅರ್ಜುನ, ದಾನಶೂರ ಧರ್ಮರಾಯ, ದಾನಶೂರ ಭೀಮ, ದಾನಶೂರ ನಕುಲ ಸಹದೇವ ಅನಿಸ್ಕೊಳ್ಬೇಕಂತ ಇವರಿಗೆ ಭಾವನೆ ಬರುತ್ತೆ. ಆದರೆ 5 ಜನ ಬಂದು ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಕರ್ಣ ಒಬ್ಬನೇ ದಾನಶೂರ ಅನ್ಸ್ಕೊಳ್ತಾ ಇದ್ದಾನೆ, ನಾವು ದಾನಶೂರ ಪಾಂಡವರು ಅನ್ಸ್ಕೊಳ್ಬೇಕು ಅಂದಾಗ ಆಗಲಿ ಅಂತಾನೆ. ಆಗಲಿ ಅಂತ ಏನು ಮಾಡ್ತಾನೆ, ಊರು ಹೊರಗಡೆ ಬೆಟ್ಟಗಳು ತಯಾರು ಮಾಡ್ತಾನೆ. ಎದ್ರ ಬೆಟ್ಟ? ಬಂಗಾರದ ಬೆಟ್ಟ, ಬೆಳ್ಳಿಯ ಬೆಟ್ಟ, ರಕ್ತದ ಬೆಟ್ಟಗಳನ್ನೆಲ್ಲ ತಯಾರು ಮಾಡ್ತಾನೆ. ವಸ್ತ್ರಗಳ ಬೆಟ್ಟ, ಗುಡ್ಡಗಳನ್ನು ತಯಾರು ಮಾಡ್ತಾನೆ. ವಜ್ರ ವೈಡೂರ್ಯಗಳ ಬೆಟ್ಟಗಳನ್ನು ತಯಾರು ಮಾಡ್ತಾನೆ ಕೃಷ್ಣ ಭಗವಂತ. ಈಗ ದಾನ ಮಾಡಿ ಅಂತ ಪಾಂಡವರಿಗೆ ಹೇಳಿಬಿಡ್ತಾನೆ. ಪಾಂಡವರು ಒಬ್ಬೊಬ್ಬರು 12 ವರ್ಷ ದಾನ ಮಾಡಿದರು. ಅರ್ಜುನ್ 12 ವರ್ಷ ಮಾಡ್ದ, ಧರ್ಮರಾಯ 12 ವರ್ಷ ಮಾಡ್ದ, ಭೀಮ 12 ವರ್ಷ ಮಾಡ್ದ. ಯಾರೂ ಅವ್ರಿಗೆ ದಾನಶೂರ, ಅರ್ಜುನ ದಾನಶೂರ, ಭೀಮ ದಾನಶೂರ, ಧರ್ಮರಾಯ ಯಾರೂ ಅಲ್ಲೇ ಇಲ್ಲ. ಯಾರು ಅಂತ ಇಲ್ಲ ಅಂತ ಬಂದು ಹೇಳಿದ್ರು ಕೃಷ್ಣ ಅಂತಾರೆ. ಸ್ವಲ್ಪ ಬರ್ರಿ ಅಂತ ಕರ್ಕೊಂಡು ಹೋಗ್ತಾನೆ. 5 ಜನ ಪಾಂಡವರು ಕರ್ಕೊಂಡೋಗಿ ಕರ್ಣನ ಹತ್ತಿರ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಕರ್ಣ, ಇಷ್ಟೆಲ್ಲ ಸಂಪತ್ತು ಇದಪ್ಪ, ಮತ್ತು ದಾನ ಮಾಡಿಬಿಡು ಆಯಿತು ಅಂತ. ಕರ್ಣ ಏನು ಮಾಡ್ತಾನೆ, ಊರು ಹೊರಗೆ ಬರ್ತಾನೆ. ನೋಡ್ರಿ ಅವನೇನಂತಾನೆ, ನಿಮಗೆ ಏನು ಬೇಕು, ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ರಿ ಅಂತಾನೆ ಕರ್ಣ. ಆದರೆ ಇವರು ಏನು ಮಾಡಿದ್ರು ಗೊತ್ತಾ, ನಿನಗೇನು ಬೇಕು, ವಸ್ತು ಬೇಕಾ, ಒಡವೆ ಬೇಕಾ, ರತ್ನ ಬೇಕಾ ಅಂತ ಕೇಳಿ ಕೊಟ್ಟಾರೆ ಇವರು. 12 ವರ್ಷ ಕೊಟ್ಟರೆ ಕೇಳಿ ಕೊಟ್ಟಾರ. ಈ ಕರ್ಣ ಏನು ಮಾಡ್ತಾನೆ, ನಿಮಗೆ ಎಷ್ಟು ಬೇಕು, ಏನು ಬೇಕು ಅದು ತೊಗೊಂಡು ಹೋಗ್ರಿ ಅಂತ ಅಂದ್ಬಿಟ್ಟಿರ್ತಾನೆ. ವ್ಯತ್ಯಾಸ ಇಲ್ಲೇ. ಹಾಗೆ ಅವನು ಅದಕ್ಕಾಗಿಯೇ ದಾನಶೂರ ಕರ್ಣ ಅನ್ಸ್ಕೊಂಡ. ಈ ಪುಣ್ಯಮಯ ಕಾರ್ಯಕ್ಕೆ ಬಂದು ಕಮಿಟಿಯವರು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದಾರೆ ಹಿರಿಯರು. ಅವರು ಬಂದು ಕೇಳೋ ತನಕ ನಾವು ಕೇಳೋದೇ ಕೊಡೋದಲ್ಲ, ಕೇಳುವಕ್ಕಿಂತ ಮುಂಚೆ ಏನು ಕೊಡ್ತಾ ಇದ್ರಲ್ಲ ನೀವೆಲ್ಲ, ಅದು ನಿಜವಾದ ದಾನ. ಕೇಳುವಕ್ಕಿಂತ ಮುಂಚೆ ಏನು ಕೊಡ್ತಾ ಇದ್ರಲ್ಲ ಅದು ನಿಜವಾದ ದಾನ. ಅದು ಕರ್ಣನಿಗೆ ಸಂಬಂಧಪಡ್ತದೆ. ಹೀಗಿಂಥ ದಾನವನ್ನು, ಇಂಥ ಧ್ಯಾನವನ್ನು, ಇಂಥ ದಾಸೋಹವನ್ನು ಮಾಡುವಂಥದ್ದು ಬಸವಣ್ಣನವರಲ್ಲಿತ್ತು. ಅಹಂಕಾರ ಒಡೆದಿತ್ತು. ಅಲ್ಲಮ್ಮ ಪ್ರಭು ಪ್ರಸಾದವನ್ನು ಮಾಡುವಗೋಸ್ಕರ ಇಡೀ ಎಲ್ಲರೂ ಊಟ ಮಾಡುವಂಥ ತಾನೊಬ್ಬನೇ ಊಟ ಮಾಡ್ದ. ಇನ್ನೂ ಬೇಕಂತಿದ್ದ. ಯಾವಾಗ ಬಸವಣ್ಣ ಶರಣಾಗತಿ ಆಗಬೇಕು. ಮಲ್ಲಯ್ಯ ಯಾವಾಗ ಶರಣಾಗತರಾಗ್ತೀವೋ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾನೆ. ಶರಣಾಗತಿ ಆದರೆ ಎದೆ ಉಬ್ಬಿಸ್ಕೊಂಡು ಬಂದರೆ ಅದಾಗೋದಿಲ್ಲ. ನೀವು ನೋಡ್ರಿ, ನೆಟ್ಟಿಗಿರ್ತಕ್ಕಂಥ ಬಿದಿರು ಹೆಣ ಹೊರಕ್ಕಾಗ್ತದೆ, ಬಗ್ಗಿರುವಂಥ ಬಿದಿರು ಏನಾಗ್ತದೆ, ಪಾಲ್ಕಿ ಮಾಡೋಕ್ಕಾಗ್ತದೆ. ವ್ಯತ್ಯಾಸ ಇಷ್ಟೇ. ನೆಟ್ಟಗೆ ಬಂದಂದ್ರೆ ನೆಟ್ಟನೆಯ ಬಿದಿರು ಹೆಣ ಹೊರಕ್ಕಾಗ್ತದೆ. ಹೆಣ ಹೊರ ಪಾಲ್ಕಿ ಇರ್ತದೆ, ಸಿದ್ಗಿ ಚಟ್ಟ. ಆದರೆ ಬಾಗಿರ್ತಕ್ಕಂಥ ಬಿದಿರು ಇರ್ತದಲ್ಲ, ಪಾಲ್ಕಿ ಹೊರಕ್ಕಾಗ್ತದೆ. ಹಾಗೆ ಮಲ್ಲಯ್ಯನ ಸಮೀಪ ಬರಬೇಕಾದ್ರೆ ಬಾಗಿ ಬಂದಾಗ ಮಾತ್ರ ಏನಾಗ್ತದೆ, ಆಶೀರ್ವಾದ ಆಗ್ತದೆ. ಶಟದ ಬಂದರೆ ಆ ಒಳಗೆ ಗುಡಿಯಾಗಿ ಸೇರಂಗಿಲ್ಲ ನಾವು. ಈಗ ಇಲ್ಲೊಂದು ಗಂಟೆ ಅದ ನೋಡ್ರಿ, ಎಷ್ಟದದು, ದೊಡ್ಡದಲ್ಲಿದು. ಹೊರಗೊಂದು ಗಂಟೆ ಅದ, ಒಳಗೊಂದು ಗಂಟೆ ಅದ. ಮಲ್ಲಯ್ಯನ ಸಮೀಪ ಒಂದು ಗಂಟೆ ಅದ. ಇದು ಹೊರಗೆ ದೊಡ್ಡದು ಕಟ್ಟಾರ, ಒಳಗೆ ಸಣ್ಣದು ಯಾಕದ ಎಂದು ವಿಚಾರ ಮಾಡಿರಲ್ಲ. ಪಾಪ ಪೂಜೆ ಮಾಡೋ ಶಿವಗೆ ಎತ್ತಂಗಿಲ್ಲ ಅಂತ ಸಣ್ಣದಿಟ್ಟರನ್ನು. ಶಿವಗಂದು ದೊಡ್ಡ ಗಂಟೆ ಎತ್ತಂಗಿಲ್ಲ, ಅಲ್ಲಾಡ್ಸಕ್ಕೆ ಬರಂಗಿಲ್ಲ. ಹೊರಗೆ ಯಾಕೆ ದೊಡ್ಡದದ, ಒಳಗೆ ಯಾಕೆ ಸಣ್ಣದು, ಅದು ವಿಚಾರ ಮಾಡ್ಬೇಕು ನಾವು. ಯಾಕಂದ್ರೆ ಈ ಹೊರಗಿರ್ತದಲ್ಲಿ ಇದು ಒಳಗೆ ಹೋಗಂಗಿಲ್ಲ ಗಂಟೆ. ಇದು ಎದೆ ಉಬ್ಬಿಸ್ಕೊಂಡಿರುವಂಥದ್ದು. ಇದು ನಾನು ಶ್ರೀಮಂತ, ನಾನು ಬ್ರಾಹ್ಮಣ, ನಾನು ಇಂಥವನು ಅನ್ನುವಂಥ ಎದೆ ಉಬ್ಬಿಸ್ಕೊಂಡಿರ್ತಾರಲ್ಲ, ಅವ್ರು ಒಳಗೆ ಹೋಗಿಲ್ರಿ. ಇಲ್ಲಿ ದೊಡ್ಡ ಗಂಟೆ ಹೊರಗೆ ಒಳಗೆ ಬರ್ತೈತೆ ಅದು. ಇದು ಎದೆ ಉಬ್ಬಿಸ್ಕೊಂಡಿರ್ತೇಳಿ ದೊಡ್ಡದಂತೇಳಿ ಹೊರಗೆ ಇರ್ತೈತೆ. ಇದು ಯಾವಾಗ ಬಾಗಿ ಕಿಂಕರ ಸಣ್ಣವ ಆಗ್ತೀವೋ ಅದು ಅವ್ರ ದೇವರ ಹತ್ತಿರ ಸನ್ನಿಧಿಗೆ ಇರ್ತದೆ. ಅದು ಸಣ್ಣದದು ಅಂತೇಳಿ ಸಣ್ಣದು ಆದಾಗ ಕಿಂಕರ ಆದಾಗ ಶಂಕರ ಪದವಿ ಸಿಗ್ತದ.
ಕಿಂಕರ ಆದಾಗ ಶಂಕರನ ಪಾದದ ಹತ್ತಿರ ಇರ್ತೇವೆ. ಆಕಳು ತಂದೇವಿ, ಸೌಕಾರ ಇದ್ದೇವೆ, ಆದ್ರೆ ಡುಬ್ಬದ ಮೇಲೆ ಅಂದ್ರೆ ಕೂಡ್ತೇವೆ ನಾವು. ಕಾಲಾಗೆ ಕುತ್ಕೊಳ್ಬೇಕಾಗ್ತದೆ. ಕಾಲ ಕುತ್ಕೊಂಡ್ರೆ ಹಾಲು ಸಿಗ್ತದೆ, ಡುಬ್ಬದ ಮೇಲೆ ಕೂತ್ರು ಹಾಲು ಸಿಗ್ತೈತೇನು? ಹಾಂಗೆ ಕಾಲಾಗ ಸಮೀಪ ಕೂತಾಗ, ಗುರುವಿನ ಸಮೀಪ, ದೇವರ ಸಮೀಪ ಕೂತಾಗ ಆಗ ಅಮೃತ ಸದೃಶ್ಯ ಹಾಲು ಸಿಗ್ತದೆ. ಹಾಗೆ ಇಲ್ಲಿ ಬಸವಣ್ಣ ಶರಣಾಗತ ಆದ, ಅಲ್ಲಮ ಪ್ರಭುವಿಗೆ ಶರಣಾಗತ. ಯಾಕಂದ್ರೆ ನಾನೊಬ್ಬನೇ ಭಕ್ತ, ಮೃತ್ಯದೊಳಗೆ ನಾನೊಬ್ಬನೇ ಭಕ್ತ, ಉಳಿದೆಲ್ಲರೂ ಜಂಗಮರನ್ನೋ ಭಾವನೆ ಇತ್ತು. ಎಲ್ಲರಿಗೂ ಪ್ರಸಾದ ಮಾಡಿಸೋಂಥವು, ದಾಸೋಹ ಮಾಡಿಸೋಂಥವನು ಎಲ್ಲ ನಾನೇ ಅನ್ನುವ ಭಾವನೆ ಅವನೆಲ್ಲ ಮೊಳಕೆ ಹೊಡೆದಿತ್ತು. ಆದರೆ ಭಕ್ತಿ ಭಂಡಾರಿ ಅನ್ನಿಸ್ತಕ್ಕಂಥ ಶಬ್ದಕ್ಕೆ ಇದು ವಿರೋಧ ತಕ್ಕದ್ದಲ್ಲ ಅಂತ ತಿಳ್ಕೊಂಡು ಅಲ್ಲಮ ಪ್ರಭು ಅವನಿಗೆ ಈ ರೀತಿಯಾಗಿ ಮಾರ್ಗದರ್ಶನವನ್ನು ಮಾಡುತ್ತಾ, ಯಾವಾಗ ಬಸವಣ್ಣ ಮಾರ್ಗ ಶರಣಾಗತನಾದನೋ ಆಗ ಬಂದವ. ಯಾವಾಗ ಹೊಟ್ಟೆ ಅನ್ನೋದು ಅಲ್ಲಮ ಪ್ರಭುವಿನ ತುಂಬಿತೋ, ಉಳಿದಂಥ 770 ಮರಗಳಾಗಲಿ, 196,000 ಜಂಗಮರಾಗಲಿ ಎಲ್ಲರಿಗೂ ಏಕಕಾಲದಲ್ಲಿ ತೇಗ ಬರಕ್ಕೆ ಶುರು ಆಯ್ತತ್ತು. ಹೊಟ್ಟೆ ತುಂಬಿತಂತೆ. ಬಸವಣ್ಣನ ಶರಣಾಗತನಾದಾಗ ಇವು ಊಟ ಮಾಡಿದ್ದನ್ನು ಎಲ್ಲರಿಗೂ ಹೊಟ್ಟೆ ತುಂಬಿತಂತೆ. ಆಗ ತುಂಬಿತು ಹೊಟ್ಟೆಯನ್ನು. ಈತ ಹಾಗೆ ಅಲ್ಲಮ ಪ್ರಭುವಿನಲ್ಲಿ ಇದೆ. ಈತ ಬೇಕರಿಕೆ ಬಿಟ್ಟರೆ ಹೊಟ್ಟೆ ತುಂಬಿದನ್ನು ಎಲ್ಲರಿಗೂ ತುಂಬುತ್ತದೆ. ಅದಕ್ಕೆ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭೌತಿ ಶಂಕರ. ಶಿವಯೋಗಿ ಊಟ ಮಾಡಿದರೆ ಇಡೀ ವಿಶ್ವವನ್ನೇ ಊಟ ಹಾಕದಂಗೆ. ಒಬ್ಬ ಜಂಗಮ ಊಟ ಮಾಡಿದ್ರೆ ನಾವೆಲ್ಲ ನೋಡಿದ್ದೇವೆ. ಸೋಮವಾರಕ್ಕೊಮ್ಮೆ ಕರಿತಿದ್ರು ನಮಗೆಲ್ಲ, ಮುಂದೆ ಅಮಾಸಿಗೊಮ್ಮೆ ಕರಿತಿದ್ರು. ಸೋಮವಾರ ಹೋಯ್ತು ರೀ, ಅಮಾಸಿಗೊಮ್ಮೆ ಬಂತು. ಶ್ರಾವಣ ಬಂದರೆ ದಿನನಿತ್ಯ ಮನೆ ಮುಗಿಸೋ ಕರೀತಾರೆ. ಆದರೆ ಈಗ ಇಲ್ಲವೇ ಇಲ್ಲ. ಯಾಕಂದರೆ ಸ್ವಾಮಿಗಳಂತೂ ಹೋಳಿಗೆ ಉಣಂಗಿಲ್ಲ, ನಾವು ಹೋಳಿಗೆ ಉಣಂಗಿಲ್ಲ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವರು ನಾವೆಲ್ಲ ಈಗ ಶುಗರ್. ಹಾಗಿಲ್ಲಿ ಆ ಅಲ್ಲಮ ಪ್ರಭು ಶರಣಾಗತನಾದಾಗ ಅವನ ತೇಗ ಬಂದಾಗ ಡೇಕರಿಗೆ ಹೊಟ್ಟೆ ತುಂಬಿತು. ಅವನ ಎಲ್ಲರಿಗೆ ತೃಪ್ತಿಯಾಗಲಿ ಅಂತಂದಾಗ ಎಲ್ಲರೂ ಕೂಡ ಹೊಟ್ಟೆ ತುಂಬಿದಷ್ಟೇ ಆನಂದ ಪಟ್ಟರು, ತೇಗುವಂಥವ್ರಿಗೆಲ್ಲ. ಹೀಗೆ ಅಂತ ಬಸವಣ್ಣನವರ ಮಹಾಮನೆಯಲ್ಲಿ ಈ ಪ್ರಸಾದದ ಬಗ್ಗೆ ಅವನ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ ಅಲ್ಲಮಪ್ರಭು ಬಂದಿದ್ದಾನೆ. ನಮ್ಮಲ್ಲಿ ಕೂಡ ಅಹಂಕಾರ ಬರಬಾರ್ದು ಅನ್ನೋಗೋಸ್ಕರ ಅಹಂಕಾರದಿಂದ ನಮ್ಮೊಳಗಿರ್ತಕ್ಕಂಥ ಘನವನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. ಆ ಘನವನ್ನು ಮರೆತಿದ್ದಕ್ಕಾಗಿ ಅಗಸ ನೀರೊಳಗಿದ್ದು ನೀರಡಿಸಿ ಸತ್ತಂತೆ ಆಗ್ತಾಯಿದ್ದು ನಮ್ಮ ಬದುಕು. ಹಾಗೆ ಆಗಬಾರ್ದು ಅನ್ನೋಗೋಸ್ಕರ ಈ ಅಲ್ಲಮ ಪ್ರಭು ಬಂದಿದ್ದಾನೆ. ಶರಣರು ಬಸವಣ್ಣ ಬಂದಿದ್ದಾನೆ, ಸಿದ್ದರಾಮ ಬಂದಿದ್ದಾನೆ, ಅನೇಕ ಸಂತ ಮಹಾತ್ಮರು ಕೂಡ ಬಂದಿದ್ದಾರೆ. ಹೀಗಿಲ್ಲಿ ಅಲ್ಲಮನ ಜೊತೆಗೆ ಬಸವಣ್ಣ ಹೀಗೆ ಅನೇಕ ಸಂತರ ಶರಣರು ಅನುಭವ ಚಿಂತನೆ ಮಾಡುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಕೂಡ ಅಲ್ಲಿಗೆ ಬರ್ತಾಳೆ. ಅಕ್ಕ ಮಹಾದೇವಿ ಉಡುತಡೆಯ ಗ್ರಾಮದಲ್ಲಿ ಜನಿಸಿದ್ದಾಳೆ. ಸುಮತಿ ಮತ್ತು ನಿರ್ಮಲ ಶೆಟ್ಟಿಯವರ ಗರ್ಭದಲ್ಲಿ. ಸುಮತಿ ನೋಡಿ ಹೆಸರು ಹೆಂಗೆ, ನಿರ್ಮಲ ಶೆಟ್ಟಿ ಸುಮತಿ. ಅಂಥ ತಾಯಿ ತಂದೆಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಅಕ್ಕ ಮಹಾದೇವಿ ಹಿಂದಿನ ಜನ್ಮದಲ್ಲಿ ಪಾರ್ವತಿಯ ತಾಮಸಿಕ ಕಳಿಯಾಗಿ ಮಾಯಾದೇವಿಯಾಗಿದ್ದಳು. ಅಲ್ಲಮ ಪ್ರಭು ಸಿಗದೆ ಹೋದಾಗ ಅಲ್ಲಮ ಪ್ರಭು ಉಪದೇಶ ಮಾಡಿದ್ದ, ನೀನು ಈ ರೀತಿ ಬಂದರೆ ಸಿಗುವುದಿಲ್ಲ, ತಾಮಸಿಕ ಭಾವನೆಯಿಂದ ಕಾಮರೂಪ ಭಾವನೆಯಿಂದ ಬಂದರೆ ಸಿಗುವುದಿಲ್ಲ, ಪ್ರೇಮ ರೂಪ ಭಾವನೆಯಿಂದ ಬರಬೇಕು. ಕಾಮರೂಪ ಬೇಡ, ಪ್ರೇಮ ರೂಪ ಇರಬೇಕು. ಹಾಗೆ ನೀನು ಬರಬೇಕು. ಸಾತ್ವಿಕ ಗುಣದಿಂದ ನನ್ನನ್ನು ನೋಡಿದ್ದೆ ಆದರೆ ನನ್ನ ರೂಪ, ನನ್ನ ಇರುವಿಕೆ ಗೊತ್ತಾಗ್ತದೆ ಅಂತ ಉಪದೇಶ ಮಾಡಿದ್ದ. ಹಾಗೆ ಮಾಯಾದೇವಿಯ ಪಾರ್ವತಿ ಹತ್ತಿರ ಹೋಗಿ ಕೇಳಿದಾಗ ಆಕೆ ಗೆಲ್ಲಬೇಕಲ್ಲ. ಪರಮೇಶ್ವರ ಹೇಳಿದ, ನೀನು ಸೋಲಬಾರದು, ನೀನು ಗೆಲ್ಲಬೇಕಲ್ಲ. ಅಲ್ಲಮ ಪ್ರಭುವಿನ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು, ನೀನು ಸಾತ್ವಿಕ ಗುಣವನ್ನು ಕಳಿಸು. ಸಾತ್ವಿಕ ಗುಣವೇ ಮಹಾದೇವಿಯಾಗಿ ಈ ಲೋಕದಲ್ಲಿ ಅವತರಿಸಿದ್ದಾಳೆ. ಸುಮತಿ ಮತ್ತು ನಿರ್ಮಲ ಶೆಟ್ಟಿಯ ಪವಿತ್ರ ಗರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಡುತಡೆ ಗ್ರಾಮದಲ್ಲಿ ಅಂಥ ತಾಯಿ ಬೆಳೀತಾ ಇರಬೇಕಾದ್ರೆ ಕೌಶಿಕ ಮಹಾರಾಜನ ಕಣ್ಣು ಬೀಳ್ತವೆ. ಕಣ್ಣು ಆಕೆ ಮೇಲೆ ಬಿದ್ದಾಗ ಆಕೆಯನ್ನು ಮದುವೆ ಆಗೋಕ್ಕೆ ಒತ್ತಾಯ ಮಾಡ್ತಾನೆ. ಮದುವೆನೂ ಆಗ್ತದೆ. 3 ಕಂಡೀಷನ್ಗಳನ್ನು ಹೇಳ್ತಾಳೆ. ನೀನು ಭವಿ ಇದ್ದೀಯ, ನೀನು ಜೈನ ಸಮಾಜ ಭವಿ ಇದ್ದಿ, ನೀನು ಭಕ್ತ ಆಗಬೇಕು. ನಾನು ಮಾಡ್ತಕ್ಕಂಥ ಗುರುಲಿಂಗ ಜಂಗಮರ ಸೇವೆಗೆ ಅಡ್ಡಿ ಮಾಡಬಾರ್ದು.
ನಾನು ಪೂಜೆ ಮಾಡುವ ಸಂದರ್ಭದಲ್ಲಿ ಅಡ್ಡಿ ಮಾಡಬಾರ್ದು, ನಾನಾಗಿ ಯಾವಾಗ ಇಷ್ಟಪಟ್ಟು ನಿನ್ನ ಹತ್ತಿರ ಬಂದರೆ ಮುಟ್ಟಬೇಕು ಅಂತ ಕಂಡೀಷನ್ ಮಾಡಿದಾಗ ಒಪ್ಕೊಳ್ತಾನೆ. ಆದರೆ ರಾಜ ತಾಳುವುದಿಲ್ಲ, ಯಾಕಂದರೆ ಕಾಮಾತುರಣ ನ ಭಯ ನ ಲಜ್ಜ. ಅಂಥ ಮಹಾದೇವಿಯ ರೂಪ ಲಾವಣ್ಯನ ಕಂಡು ತನ್ನ ಅರಮನೆಯಲ್ಲಿರ್ತಕ್ಕಂಥ ಆಕೆಯನ್ನು ನೋಡಿದ ಕೂಡಲೇ ಇವನಲ್ಲಿ ಕಾಮ ಭಾವನೆಯನ್ನು ಉಂಟಾಗ್ತಾ ಇತ್ತು, ಪ್ರೇಮ ಭಾವನೆ ಇಲ್ಲ. ಆ ಕಾಮ ಭಾವನೆಯಿಂದ ಹೋದಾಗ ಸೀರೆಯನ್ನು ಮುಟ್ಟಾಗ, ಆಕೆಯನ್ನು ಮುಟ್ಟಿದಾಗ ನೀ ಮುಟ್ಟಿರ್ತಕ್ಕಂಥ ಸೀರೆ ಉಡುವುದೇ ಬೇಡ ಅಂತ ತಿಳ್ಕೊಂಡು ಸೀರೆಯನ್ನು ಕಳಚಿ, ಬಟ್ಟೆಯನ್ನು ಕಳಚಿ ದಿಗಂಬರವಾಗಿ ದಿವ್ಯಾಂಬರವನ್ನು ಉಟ್ಟು ಮಹಾದೇವಿ ಉಡುತಡಿ ಬಿಟ್ಟು ಕಲ್ಯಾಣಕ್ಕೆ ಬರ್ತಾಳೆ. ಆ ಕಲ್ಯಾಣಕ್ಕೆ ಬರುವ ಸಂದರ್ಭದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಅನುಭವಿಸ್ತಾ ಇರ್ತಾಳೆ, ಅನೇಕ ವಚನಗಳನ್ನು ಕೂಡ ಉಲ್ಲೇಖ ಮಾಡ್ತಾಳೆ. ಆ ಕಲ್ಯಾಣಕ್ಕೆ ಬರುವಂಥ ಸಂದರ್ಭದಲ್ಲಿ ಚಿಲಿಪಿಲಿಯಿಂದ ಓದುವ ಗಿಳಿಗಳಿರ ನೀವು ಕಾಣಿರಿ, ನೀವು ಕಾಣಿರಿ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ, ನೀವು ಕಾಣಿರಿ, ಸೊರವರದ ತಳ ಏನಂತಾರೆ ಆ ದಡಿಯಲ್ಲಿ ಆಡ್ತಕ್ಕಂಥ ಕೋಗಿಲೆಗಳಿರ, ಹಂಸಗಳಿರ ನೀವು ಹಕ್ಕಿ ಪಕ್ಷಿಗಳಿಗೆ, ಮರಗಿಡಗಳಿಗೆಲ್ಲ ಕೇಳ್ತಾರೆ. ಚನ್ನಮಲ್ಲಿಕಾರ್ಜುನ ಎಲ್ಲಿ ಇದ್ದಾನೆಂದು ತೋರಿರೆ, ಕರೆದು ತೋರಿರೆ, ಗಿಡ ಮರಗಳಿಗೆ ಕೇಳ್ತಾಳೆ. ಹೀಗೆ ಆ ಮಲ್ಲಯ್ಯನ ಧ್ಯಾನವನ್ನು ಮಾಡುತ್ತಾ ಮಹಾದೇವಿ ಅಲ್ಲಮ ಪ್ರಭು ಇರ್ತಕ್ಕಂಥ ಕಲ್ಯಾಣಕ್ಕೆ, ಬಸವಣ್ಣ ಇರ್ತಕ್ಕಂಥ ಕಲ್ಯಾಣಕ್ಕೆ ಬರ್ತಾ ಇರ್ತಾಳೆ. ಆ ಕಲ್ಯಾಣವನ್ನು ಕಂಡು ಬಹಳ ಖುಷಿಯನ್ನು ಪಡ್ತಾಳೆ. ಯಾಕಂದರೆ ಕಲ್ಯಾಣವನ್ನು ಹಾಗೇ ಇದೆ, ಕಲ್ಯಾಣ ತಂದರೆ ಅದು ಆತ್ಮ ಕಲ್ಯಾಣ, ಲೋಕ ಕಲ್ಯಾಣ ಮಾಡುವಂಥ ಆ ಸ್ಥಳ. ಅಂಥ ಕಲ್ಯಾಣವನ್ನು ಕಂಡು ಆ ಕಲ್ಯಾಣಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನೆನೆಸಿ ನಮಸ್ಕಾರವನ್ನು ಮಾಡ್ತಾಳೆ. ಆಕೆ ಅದಕ್ಕೆ ಸ್ಮರಣೆಯನ್ನು ಮಾಡ್ತಾಳೆ. ಅಂಥ ಕಲ್ಯಾಣದಲ್ಲಿ ಅನೇಕ ಶರಣರ ಜೊತೆಗಿದ್ದು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾಳೆ ಅನ್ನುವಂಥ ವಿಚಾರವನ್ನು ನಾಳಿನ ಸಂದರ್ಭದಲ್ಲಿ, ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡ್ತೇವೆ ಅಂತ ಹೇಳುತ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ